ನ್ಯೂಸ್ ಅವರ್ನ ಈ ಭಾಗದಲ್ಲಿ ಆರ್ ಎಸ್ ಎಸ್ಗೆ ಸಂಬಂಧಿಸಿದ ಅಪ್ಡೇಟ್ಗಳು. ಒಂದು 2-3 ವಿಷಯ ನಡೀತಾ ಇದ್ದಾವೆ ರಾಜ್ಯದಲ್ಲಿ ಆರ್ ಎಸ್ ಎಸ್ನ ಸಂಬಂಧಪಟ್ಟಂತೆ. ವಿಜಯದಶಮಿ ಅಕ್ಕಪಕ್ಕದಲ್ಲಿ ಆರ್ ಎಸ್ ಎಸ್ನವರು ಪಥಸಂಚಲನಗಳನ್ನು ಮಾಡ್ತಾರೆ. ಹಳ್ಳಿಗಳಲ್ಲಿ ಮಾಡ್ತಾರೆ, ಪಟ್ಟಣಗಳಲ್ಲಿ ಮಾಡ್ತಾರೆ, ನಗರಗಳಲ್ಲಿ ಮಾಡ್ತಾರೆ. ಈ ವರ್ಷ ಅಂಥ 450 ಪಥಸಂಚಲನಗಳಾಗಿದ್ದಾವಂತೆ. ಚಿತ್ತಾಪುರದಲ್ಲಿ ಒಂದು ನಡೆಯದೆ ಉಳ್ಕೊಂಡಿದೆ. ಚಿತ್ತಾಪುರ ಪ್ರಿಯಾಂಕ ಖರ್ಗೆ ಅವರ ಕ್ಷೇತ್ರ. ಅಲ್ಲಿ 19ನೇ ತಾರೀಕು ಇವ್ರು ಮಾಡ್ತೀವಿ ಅಂತ ಹೊರಟರು. ಪುರಸಭೆಗೆ ಅದೇನೋ ಒಂದು 6,000 ರೂಪಾಯಿ ದುಡ್ಡು ಕಟ್ಟೋದಿರುತ್ತೆ. ದುಡ್ಡು ಕಟ್ಟಿದ್ರು. ಆಮೇಲೆ ದುಡ್ಡು ಕಟ್ಟಿದ್ರು ಅಂದರೆ ಬ್ಯಾನರು ಬಂಟಿಂಗ್ ಕಟ್ಟೋದಕ್ಕೆ ಅದನ್ನು ಕಟ್ಟಿದ್ರು. ನಿಮಗೆ ಪರ್ಮಿಷನ್ನೇ ಕೊಟ್ಟಿಲ್ಲ, ಇದನ್ನ ಯಾಕೆ ಕಟ್ಟಿದ್ರಿ ಅಂತ ಪುರಸಭೆಯವರು ಆಮೇಲೆ ಕಿತ್ತು ಹಾಕಿದ್ರು. ಹಿಂದಿನ ರಾಜಕೀಯವನ್ನು ಪ್ರತ್ಯೇಕವಾಗಿ ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ ಅನ್ಕೊಳ್ತೀನಿ, ತಿಳಿದವ್ರು ಇದ್ದೀರಿ ನೀವು. ಅದಾದಮೇಲೆ 2ನೇ ತಾರೀಕು ಇನ್ನೊಂದು ಸಲ ನಮ್ಗೆ ಪರ್ಮಿಷನ್ ಕೊಡಿ ಅಂತ 2ನೇ ತಾರೀಕು ಮಾಡ್ತೀವಿ ಅಂತ ಇನ್ನೊಂದು ಅಪ್ಲಿಕೇಶನ್ ಹಾಕಿದ್ರು. ಬ್ಯಾಕ್ ಟು ಬ್ಯಾಕ್ 8 ಸಂಘಟನೆಗಳವರು ನಮಗೂ 2ನೇ ತಾರೀಕೆ ಕೊಡಿ ಪಥಸಂಚಲನ ಮಾಡೋದಕ್ಕೆ. ಕೆಲವರು ಪಥಸಂಚಲನ ಅಂದರು, ಇನ್ನು ಕೆಲವರು ವಿಶ್ವಶಾಂತಿಗಾಗಿ ಪಾದಯಾತ್ರೆ, ಅದು ಕ್ರಿಶ್ಚಿಯನ್ ಸಂಘಟನೆ ಒಂದು ಬಂದಿದೆ, ಅದನ್ನು ಮಾಡ್ತೀವಿ ಅಂತ ವಿಷಯ ಹೈಕೋರ್ಟಿಗೆ ಬಂತು. ಇನ್ ದ ಸೆನ್ಸ್ ಆರ್ ಎಸ್ ಎಸ್ ಕಡೆಯವರು ತಗೊಂಡು ಬಂದಿದ್ರು. ಅಶೋಕ್ ಪಾಟೀಲ್ ಅನ್ನೋರು ಅರ್ಜಿ ಸಲ್ಲಿಸಿದ್ರು ಕಲಬುರಗಿ ಪೀಠಕ್ಕೆ. ಮೊದಲು ವಿಚಾರಣೆ ಶುರುವಾದಾಗ ಹೈಕೋರ್ಟ್ ಹೇಳ್ತು ಒಂದು ಶಾಂತಿ ಸಭೆ ಮಾಡಿ ಎಲ್ಲರ ಮಧ್ಯದಲ್ಲಿ ನಿಗದಿ ಮಾಡ್ಕೊಂಡು ಬನ್ನಿ ಅಂತ. 28ನೇ ತಾರೀಕು ಶಾಂತಿ ಸಭೆ ಮೊನ್ನೆ. ಮತ್ತೆ ಕೇಸ್ ಇವತ್ತು ಬಂತು. ಮೊನ್ನೆ ಶಾಂತಿ ಸಭೆ ಅಶಾಂತಿ ಸಭೆ ಆಗ್ಬಿಡ್ತದೆ. ಜೋರು ಗಲಾಟೆ ಅಲ್ಲಿ. ನಮಗೂ ಅವತ್ತೇ ಮಾಡ್ತೀವಿ ಅಂತ ಇನ್ನು ಕೆಲವರು ಆರ್ ಎಸ್ ಎಸ್ಸಿಗೆ ಕಂಡೀಷನ್ ಹಾಕಿದ್ರು, ಲಾಠಿ ಹಿಡ್ಕೊಂಡು ಮಾಡೋಂಗಿಲ್ಲ, ನೀವು ಹಾಗೆ ಮಾಡಬೇಕು ಅಂತ. ಬಗೆಹರಿಲಿಲ್ಲ ವಿಷಯ. ಇದಕ್ಕೆ ಶಾಂತಿ ಸಭೆ ಅಂತ ಹೆಸರಿದು ನೋಡ್ರಿ. ಇಲ್ಲಿ ಚಿತ್ತಾಪುರದಲ್ಲಿ ನಡೆದ ಶಾಂತಿ ಸಭೆ ಅಂತಿದ್ರು. ಶಾಂತಿ ಸಭೆಯಲ್ಲಿ ಏನೇನಾಯಿತು ಅನ್ನುವ ವಿವರಗಳನ್ನು 30ನೇ ತಾರೀಕು ನಮಗೆ ಕೊಡಬೇಕು ಅಂತ ಹೈಕೋರ್ಟ್ ಹೇಳಿತ್ತು. 30ನೇ ತಾರೀಕು ಇವತ್ತು. ಜಿಲ್ಲಾಧಿಕಾರಿ ಫೌಜಿಯಾ ತರನ್ನುಮ್ ವರದಿ ಒಪ್ಪಿಸಿದ್ರು ಇವತ್ತು. ಯಾವ ಕನ್ಕ್ಲೂಷನ್ಗೂ ಬರೋದಕ್ಕಾಗಿಲ್ಲ ಶಾಂತಿ ಸಭೆಯಲ್ಲಿ. 10 ಸಂಘಟನೆಗಳವರು ಅರ್ಜಿ ಸಲ್ಲಿಸಿದ್ದಾರೆ, ಆರ್ ಎಸ್ ಎಸ್ಸು ಸೇರಿದಂತೆ. ಅಲ್ಲಿ ಶಾಂತಿ ಸಭೆಯಲ್ಲಿ ಗಲಾಟೆ ಆಯಿತು. ಈ ಸಂಘಟನೆಗಳವರಿಗೆ ಒಬ್ಬೊಬ್ಬರಿಗೂ ಒಂದೊಂದು ದಿನಾಂಕ ನಿಗದಿಪಡಿಸಿ ಅವರವ್ರ ಕಾರ್ಯಕ್ರಮ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡಬಹುದು. ಅದಕ್ಕೊಂದು ಸ್ವಲ್ಪ ಟೈಮ್ ಬೇಕಾಗತ್ತೆ, ಕಾಲಾವಕಾಶ ಬೇಕು. ಏನೂ ಗಲಾಟೆ ಆಗದಂಗೆ ಭದ್ರತೆಯ ವ್ಯವಸ್ಥೆ ಮಾಡ್ಕೊಳ್ಳಬೇಕು, ಅದಕ್ಕೂ ಟೈಮ್ ಬೇಕಾಗತ್ತೆ ಅಂತ ಫೌಜಿಯಾ ತರನ್ನುಮ್ ಕಲಬುರಗಿಯ ಜಿಲ್ಲಾಧಿಕಾರಿಗಳು ಕಲಬುರಗಿ ಪೀಠಕ್ಕೆ ವರದಿ ಕೊಟ್ಟರು. ನ್ಯಾಯಮೂರ್ತಿ MJS ಕಮಲ್ ಅವರ ಪೀಠ ಇದು. AG ಶಶಿಕಿರಣ್ ಶೆಟ್ಟಿ ಅವರು ಸರ್ಕಾರದ ಪರವಾಗಿ ಹಾಜರಾಗಿದ್ದಾರೆ. ಅವರು ಜಿಲ್ಲಾಡಳಿತದ ಕ್ರಮವನ್ನು ಸಮರ್ಥನೆ ಮಾಡ್ಕೊಂಡ್ರು. ಶಾಂತಿ ಸುವ್ಯವಸ್ಥೆ ಸಮಸ್ಯೆ ಆಗುತ್ತೆ, ಸಡನ್ಲಿ ಹಿಂಗೆ ಮಾಡಿಬಿಡ್ತೀವಿ ಅಂದರೆ ಹೆಂಗೆ ಕೊಡೋಕ್ಕಾಗತ್ತೆ ಅಂತ. AG ಶಶಿಕಿರಣ್ ಶೆಟ್ಟಿ, ಅಡ್ವೊಕೇಟ್ ಜನರಲ್. ಕಲಬುರಗಿ ಶಾಂತಿ ಸಭೆಗೆ ರಿಟ್ ಅರ್ಜಿದಾರರೇ ಹಾಜರಾಗಿರಲಿಲ್ಲ. ಅಶೋಕ್ ಪಾಟೀಲ್ ಅವರು ಅರ್ಜಿ ಸಲ್ಲಿಸಿರೋದು ಕೋರ್ಟಿಗೆ, ನಮಗೆ ಪರ್ಮಿಷನ್ ಕೊಡಿ ಪಥಸಂಚಲನ ಮಾಡೋದಕ್ಕೆ ಅಂತ. ಶಾಂತಿ ಸಭೆಗೆ ಅವರೇ ಬಂದಿರಲಿಲ್ಲ. ವಿವಾದವನ್ನು ಬೇಗ ಮುಗಿಸೋದಕ್ಕೆ ಅರ್ಜಿದಾರರ ಸಹಕಾರ ಕೊಡ್ತಿಲ್ಲ. ಅರ್ಜಿದಾರರ ಬದಲಾಗಿ ಬೇರೆ ವ್ಯಕ್ತಿಗಳು ಶಾಂತಿ ಸಭೆಗೆ ಬಂದಿದ್ದರು ಅಂತ. ಬೇರೆ ವ್ಯಕ್ತಿಯೊಬ್ಬರು ಬಂದಿದ್ದರು, ಅವರು ದಲಿತ ಸಮುದಾಯ ಅಂತೆ. ಒಬ್ಬ ದಲಿತ ಆಗಿ ನೀನು ಆರ್ ಎಸ್ ಎಸ್ ಪರವಾಗಿ ಹೆಂಗೆ ಬರೋದಕ್ಕೆ ಸಾಧ್ಯ ಅಂತ ದಲಿತ ಸಂಘಟನೆಗಳವರು ವಿರೋಧ ಮಾಡಿದ್ವು. ಅಂಬಾರಯ್ಯ ಅಷ್ಟಗಿ ಅಂತ ಬಂದಿದ್ರು ಒಬ್ಬರು. ಒಬ್ಬ ದಲಿತನಾಗಿ ನೀನು ಹೆಂಗೆ ಆರ್ ಎಸ್ ಎಸ್ ಪರವಾಗಿ ಬರೋದಕ್ಕೆ ಸಾಧ್ಯ ಅಂತ ಆಶ್ಚರ್ಯ ಅಲ್ಲಿದ್ದ ದಲಿತ ಸಂಘಟನೆಗಳಿಗೆ. ಅದೆಲ್ಲ ಆಯಿತು. ಅರುಣ್ ಶ್ಯಾಮ್ ಅವರು ಹೇಳಿದ್ರು ಅಶೋಕ್ ಪಾಟೀಲ್ ರಿಟ್ ಅರ್ಜಿದಾರರು, ಅವರ ಮನೆಯಲ್ಲಿ ಸಾವಾಗಿತ್ತು, ಆ ಕಾರಣಕ್ಕಾಗಿ ಅವರು ಬರಲಿಲ್ಲ. ಮತ್ತು ಅರ್ಜಿದಾರರೇ ಶಾಂತಿ ಸಭೆಗೆ ಬರಬೇಕು ಅಂತೇನು ಶಾಂತಿ ಸಭೆಯ ನೋಟಿಸ್ನಲ್ಲಿ ಏನು ಇರಲಿಲ್ಲ. ಅದರಲ್ಲಿ ಸಂಘಟನೆ ಪರವಾಗಿ ಯಾರು ಬರಬೇಕು ಅಂತಿತ್ತು, ಅವರು ಹೋಗಿದ್ದಾರೆ, ಅದರಲ್ಲೇನು ಅಂತ. ಕೇಂದ್ರ ಸರ್ಕಾರವನ್ನು ಪಾರ್ಟಿ ಮಾಡುವಂತೆ ಆರ್ ಎಸ್ ಎಸ್ ಅರ್ಜಿ ಸಲ್ಲಿಸಿದೆ, ಅದಕ್ಕೆ ವಿರೋಧ ಅಂತ ಶಶಿಕಿರಣ್ ಶೆಟ್ಟಿ ಅವರು ಹೇಳೋದು. ಅಂದರೆ ಗಲಾಟೆ ಆಗ್ಬೋದು, ಶಾಂತಿ ಸುವ್ಯವಸ್ಥೆ ಹಾಳಾಗ್ಬೋದು, ಲಾ ಆ್ಯಂಡ್ ಆರ್ಡರ್ಗೆ ಇಶ್ಯೂ ಆಗಬಹುದು ಅಂತ ವಾದ ಬಂತು ಮೊನ್ನೆಯ ಹಿಯರಿಂಗ್ನಲ್ಲಿ. ಆವಾಗ ಅರುಣ್ ಶ್ಯಾಮ್ ಅವರು ಹೇಳಿದ್ರು ಭದ್ರತೆ ಕೊಡೋಕ್ಕೆ ನಿಮ್ಮ ಕೈಲಿ ಆಗಲ್ಲ ಅಂದರೆ ಕೇಂದ್ರದ ಭದ್ರತಾ ಪಡೆಗಳಿಗೆ ಹೇಳಿ, ಅವರು ಬಂದು ಭದ್ರತೆ ಕೊಡ್ತಾರೆ ಅಂತ ಹೇಳಿದರು ಅವರು. ಆರ್ ಎಸ್ ಎಸ್ ಪಥಸಂಚಲನಕ್ಕೆ ಕೇಳಿದ್ದ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದೀವಿ ಅರುಣ್ ಶ್ಯಾಮ್ ಅವರು ಹೇಳಿದ್ರು. ನ್ಯಾಯಪೀಠ ಪ್ರಶ್ನೆ ಮಾಡಿತು, ಅರ್ಜಿದಾರರನ್ನು ಪ್ರತಿನಿಧಿಸುವ ವ್ಯಕ್ತಿಗಳು ಬಂದಿದ್ರಲ್ವಾ ಅಂತ. ಅಂದರೆ ರಿಟ್ ಅರ್ಜಿದಾರ ಅಶೋಕ್ ಪಾಟೀಲ್ ಬಂದಿರಲಿಲ್ಲ ಅಂದಿದ್ದಕ್ಕೆ ಅವರು ಪರವಾಗಿ ಯಾರೋ ಬಂದಿದ್ರಲ್ವಾ ಅಂತ ನ್ಯಾಯಪೀಠ ಕೇಳ್ತು. ಕೋರ್ಟ್ ವಿಚಾರಣೆಗೆ ಬರ್ತಿದ್ದಾರೆ, ಶಾಂತಿ ಸಭೆಗೆ ಬಂದಿಲ್ಲ ಅಂತ ಶಶಿಕಿರಣ್ ಶೆಟ್ಟಿ ಹೇಳಿದ್ರು. ಮತ್ತೊಮ್ಮೆ ನಡೆಸೋದಕ್ಕೆ ಸಾಧ್ಯವಾ ಶಾಂತಿ ಸಭೆ? ನ್ಯಾಯಪೀಠ ಕೇಳಿತ್ತು.
ನನಗೆ ದಿಲ್ಲಿಗೆ ಹೋಗೋದಿದೆ, ಇನ್ನೊಂದು ಶಾಂತಿ ಸಭೆ ಮಾಡೋದು ಕಷ್ಟ ಅಂತಂದರು ಶಶಿಕಿರಣ್ ಶೆಟ್ಟಿ ಅವರು. ಸೀನಿಯರ್ ಕೌನ್ಸಿಲ್ಗಳ ಸಭೆಯಲ್ಲಿ ಭಾಗವಹಿಸಿ ಅಂತ ಪೀಠ ಹೇಳ್ತು. ಮತ್ತೊಂದು ಶಾಂತಿ ಸಭೆ ನಡೆಸಿದ್ರೆ ಅಶೋಕ್ ಪಾಟೀಲ ಹಾಜರಾಗ್ತಾರೆ, ನಾವು ಹಾಜರಾಗೋದಕ್ಕೆ ತಯಾರಿದ್ದೀವಿ ಅಂತ ಅವರ ಪರ ವಕೀಲ, ಅರ್ಥಾತ್ RSS ಪರ ವಕೀಲ ಅರುಣ್ ಶ್ಯಾಮ್ ಅವರು ಹೇಳಿದ್ರು. ನವೆಂಬರ್ 5ನೇ ತಾರೀಕು ಬೆಂಗಳೂರಿನಲ್ಲಿ ಮತ್ತೊಂದು ಶಾಂತಿ ಸಭೆ ನಡೆಸೋದು ಅಂತ ಫಿಕ್ಸ್ ಆಯಿತು. ನ್ಯಾಯಪೀಠ ಹೇಳ್ತು, ಭವಿಷ್ಯದಲ್ಲಿ ಇಂಥ ವಿವಾದ ಆಗದಂಗೆ ಕ್ರಮ ಕೈಗೊಳ್ಳಿ. ನವೆಂಬರ್ 7ಕ್ಕೆ ಶಾಂತಿ ಸಭೆಯ ವರದಿಯನ್ನು ನಮಗೆ ಕೊಡಿ ಅಂತ. ನವೆಂಬರ್ 5ಕ್ಕೆ ಶಾಂತಿ ಸಭೆ, 7ನೇ ತಾರೀಕು ಅದರ ವರದಿಯನ್ನು ಸಲ್ಲಿಕೆ ಮಾಡಿ ಅಂತೇಳಿ 7ನೇ ತಾರೀಕಿಗೆ ಅರ್ಜಿಯ ವಿಚಾರಣೆಯನ್ನು ಮುಂದೂಡಿದ್ರು. ಇದರ ಅರ್ಥ ಏನು? 2ನೇ ತಾರೀಕು ಚಿತ್ತಾಪುರದಲ್ಲಿ ಶಾಂತಿ ಸಭೆ ನಡೆಯೋದಿಲ್ಲ, RSS ಪಥಸಂಚಲನ ನಡೆಯೋದಿಲ್ಲ. ಏನೇ ಆಗದಿದ್ರೂ 7ನೇ ತಾರೀಕು ನಂತರನೇ. 7ನೇ ತಾರೀಕು ವಿಚಾರಣೆ ನಡೆದು ಪಥಸಂಚಲನಕ್ಕೆ ಅವಕಾಶ ಕೊಡಿ ಅಂತೇನಾದರೂ ಹೈಕೋರ್ಟ್ ಹೇಳಿದ್ರೆ 9, 10 ಆ ನಂತರ ಆಗುತ್ತೆ. 2ನೇ ತಾರೀಕಂತೂ ನಡೆಯೋದಿಲ್ಲ ಅಂತ. ನೋಡಿ, ಇದನ್ನೆಲ್ಲ ನೋಡಿದಾಗ ಒಂದೊಂದು ಸಲ ಅನ್ಸೋದು, ಈಗ ರಾಜ್ಯದಲ್ಲಿ 450 ಪಥಸಂಚಲನಗಳು ನಡೆದಿದ್ದಾವಂತೆ. ಅವರು ಕೋರ್ಟ್ನಲ್ಲಿ ಹೇಳಿದ್ದದು 450 ಪಥಸಂಚಲನ ನಡೆದಿದ್ದಾವೆ, ಎಲ್ಲೂ ಒಂದು ಗಲಾಟೆ ಆಗಿಲ್ಲ ಎಲ್ಲೂ. ಮತ್ತು ಚಿತ್ತಾಪುರದಲ್ಲಿ ಯಾಕೆ ಹಿಂಗೆ ಮಾಡ್ತಿದ್ದೀರಿ ಅಂತ ಅರ್ಜಿದಾರರು ಕೇಳೋದು. ಆ 450 ಪಥಸಂಚಲನದ ಪೈಕಿ, ಇಫ್ ಐ ಆಮ್ ನಾಟ್ ರಾಂಗ್, ಒಂದೇ ಒಂದು ಪಥಸಂಚಲನ ನಡೀತು ಅಂತ ಸ್ಟೇಟ್ ಲೆವೆಲ್ ಮಾಧ್ಯಮದಲ್ಲಿ ಸುದ್ದಿ ಆಗಿಲ್ಲ, ಒಂದೂ ಸುದ್ದಿ ಆಗಲಿಲ್ಲ. ಇಂಥ ಊರಿನಲ್ಲಿ RSSನವರು ಪಥಸಂಚಲನ ನಡೆಸಿದರು ಇಲ್ಲ. ಬಟ್ ಚಿತ್ತಾಪುರದಲ್ಲಿ ಅಕಸ್ಮಾತ್ ಕೋರ್ಟಿನ ಅನುಮತಿಯ ಮೇರೆಗೆ ನಾಳೆ ಪಥಸಂಚಲನ ಆದರೆ ಎಲ್ಲ ಮೀಡಿಯಾ ಇರ್ತಾವಲ್ಲಿ, ಎಲ್ಲ ಮೀಡಿಯಾ ಇರ್ತವೆ, ಎಲ್ಲ ಕಡೆ ಕವರೇಜ್ ಆಗುತ್ತದು, ಸುದ್ದಿ ಆಗತ್ತೆ. ಅವ್ರ ಪಾಡಿಗೆ ಅವ್ರು ಆಯ್ತರ ಮಾಡ್ಕೊಂಡು ಹೋಗಿ ಅಂತಿದ್ರೆ ಅದು ಸುದ್ದಿ ಆಗ್ತಿರ್ಲಿಲ್ಲ. ಇದು ವಿನಾಕಾರಣ. ನೋಡಿ, ಇದಕ್ಕೇನು ಹೇಳ್ಬೇಕು. RSSಗೆ ಸಂಬಂಧಿಸಿದ ಇನ್ನೊಂದು ಸುದ್ದಿ. ಪ್ರಿಯಾಂಕ ಖರ್ಗೆ ಅವರ ಪತ್ರದ ಆಧಾರದ ಮೇಲೆ ಆಗ್ತಾ ಇರೋ ಬೆಳವಣಿಗೆಗಳಿವು. ಒಂದು, ಸರ್ಕಾರಿ ಜಾಗೆಯಲ್ಲಿ, ಸರ್ಕಾರದ ಶಾಲೆ, ಕಾಲೇಜು, ಮುಜರಾಯಿ ಇಲಾಖೆಯ ದೇವಸ್ಥಾನದ ಆವರಣ, ಪುರಾತತ್ವ ಇಲಾಖೆಯ ದೇವಸ್ಥಾನಗಳು ಇತ್ಯಾದಿ, ಅಲ್ಲಿ RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು ಬೈಠಕ್ ಮಾಡ್ತಾ ಇದ್ದಾರೆ, ಶಾಖೆಗಳನ್ನು ಮಾಡ್ತಾ ಇದ್ದಾರೆ. ಅವ್ರ ಕೈಯಲ್ಲಿ ದೊಣ್ಣೆ ಹಿಡ್ಕೊಂಡು ಸಂವಿಧಾನದ ಜಾತ್ಯತೀತ ತತ್ವಕ್ಕೆ ಧಕ್ಕೆ ಆಗುವ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ ಅನ್ನೋದರ ಪತ್ರದಲ್ಲಿತ್ತು. ಅದರ ಆಧಾರದ ಮೇಲೆ ಸರ್ಕಾರ ಒಂದು ಆದೇಶ ಹೊರಡಿಸ್ತು. ಇನ್ನು ಮುಂದೆ ಪರ್ಮಿಷನ್ ಇಲ್ಲದೆ ಯಾವುದೇ ಖಾಸಗಿ ಸಂಘ, ಸಂಸ್ಥೆ, ಸಂಘಟನೆಗಳವರು ಸರ್ಕಾರಿ ಜಾಗದಲ್ಲಿ ಏನೂ ಮಾಡಬಾರ್ದು ಅಂತ. ಪಾರ್ಕ್ಗಳು ಸಹಿತ ಇದ್ವು, ಪಾರ್ಕ್ನಲ್ಲಿ ಏನೂ ಮಾಡಬೇಡಿ, ಶಾಲೆ ಕಾಲೇಜಿನ ಆವರಣದಲ್ಲಿ ಏನೂ ಮಾಡಬೇಡಿ, ಮುಜರಾಯಿ ಇಲಾಖೆ ದೇವಸ್ಥಾನದಲ್ಲಿ ಏನೂ ಮಾಡಬೇಡಿ, ಪರ್ಮಿಷನ್ ಇಲ್ಲದೆ ಅಂತ ಆದೇಶ ಹೊರಡಿಸ್ತು. ಜಸ್ಟಿಸ್ ನಾಗಪ್ರಸನ್ನರ ಪೀಠ ಆದೇಶಕ್ಕೆ ಸ್ಟೇ ಕೊಡ್ತು. ಇದು ಹೆಂಗ್ರಿ ಮಾಡೋಕ್ಕಾಗುತ್ತಿದನ ಅಂತ, ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಅಲ್ವಾ ಈ ಆದೇಶ ಅಂತ ಜಸ್ಟಿಸ್ ನಾಗಪ್ರಸನ್ನರ ಪೀಠ ಸ್ಟೇ ಕೊಡ್ತದಕ್ಕೆ. ಅದು ಒಂದಾಯಿತು. ಇನ್ನೊಂದು ಪತ್ರವನ್ನು ಬರೆದರು ಪ್ರಿಯಾಂಕ್ ಖರ್ಗೆ ಅವರು. ಸರ್ಕಾರಿ ನೌಕರರು RSSನಲ್ಲಿ ಗುರುತಿಸಿಕೊಳ್ತಾ ಇದ್ದಾರೆ, ಗಣವೇಷ ಹಾಕ್ಕೊಂಡು ಪಥಸಂಚಲನದಲ್ಲಿ ಭಾಗಿಯಾಗ್ತಾ ಇದ್ದಾರೆ, ಅವರನ್ನು ಸಸ್ಪೆಂಡ್ ಮಾಡಬೇಕು ಅಂತ, ಸಸ್ಪೆಂಡ್ ಮಾಡಬೇಕು ಅಂದರು. ಅವರದ್ದೇ ಇಲಾಖೆಯಲ್ಲಿ ಪ್ರವೀಣ್ ಕುಮಾರ್ ಅಂತ PDO, ಅವ್ರನ್ನ ಸಸ್ಪೆಂಡು ಮಾಡಿಬಿಟ್ರು. ರೋಡಲಬಂಡ ಗ್ರಾಮ ಪಂಚಾಯತಿ PDO ಪ್ರವೀಣ್ ಕುಮಾರ್. ರಾಯಚೂರು ಜಿಲ್ಲೆ ಲಿಂಗಸಗೂರು ತಾಲೂಕಿನ ರೋಡಲಬಂಡ ಗ್ರಾಮ ಪಂಚಾಯತಿ PDO ಪ್ರವೀಣ್ ಕುಮಾರ್ನ ಸಸ್ಪೆಂಡು ಮಾಡಿಬಿಟ್ರು. ಒಂದು ವೆಬ್ಸೈಟ್ನಲ್ಲಿ ಪ್ರವೀಣ್ ಕುಮಾರ್ ಗಣವೇಷಧಾರಿಯಾಗಿ ಪಥಸಂಚಲನದಲ್ಲಿ ಭಾಗಿಯಾಗಿದ್ದು ಫೋಟೋ ಪ್ರಿಂಟ್ ಆಗಿಬಿಟ್ಟಿತ್ತು. ಅದನ್ನು ಪ್ರೂಫ್ ಆಗಿಟ್ಕೊಂಡು ಸಸ್ಪೆಂಡ್ ಮಾಡಿದ್ರು. ಪ್ರವೀಣ್ ಕುಮಾರ್ ಸರ್ಕಾರದ ಆದೇಶವನ್ನು ಪ್ರಶ್ನೆ ಮಾಡ್ಕೊಂಡು KATಗೆ ಹೋದರು. ಇಂಟ್ರಡಕ್ಷನ್ನಲ್ಲಿ ಹೇಳಿದೆ, ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಅಂತ ಒಂದಿದೆ, ರಾಜ್ಯ ಸರ್ಕಾರಿ ನೌಕರರು ತಮಗೆ ನೌಕರಿಯಲ್ಲಿ ಏನೋ ಅನ್ಯಾಯ ಆಗ್ತಿದೆ ಅನ್ನಿಸ್ದಾಗ ಅಲ್ಲಿ ಕೇಸ್ ಹಾಕೋಬೋದು. ಟ್ರಾನ್ಸ್ಫರು, ಪೋಸ್ಟಿಂಗು, ಸಸ್ಪೆನ್ಷನ್ನು, ಆ ಎಲ್ಲ ವಿಷಯಗಳನ್ನು ಪ್ರಶ್ನೆ ಮಾಡ್ಕೊಂಡು ಕೋರ್ಟಿಗೆ ಹೋಗ್ಬೋದು, ಅವರು ಟ್ರಿಬ್ಯುನಲ್ಗೆ ಹೋಗ್ಬೋದು. ಆ ಟ್ರಿಬ್ಯುನಲ್ಗೆ ಅರ್ಜಿ ಸಲ್ಲಿಸಿದರು ಪ್ರವೀಣ್ ಕುಮಾರ್. ನಂದೇನು ತಪ್ಪಿದೆ RSS ಪಥಸಂಚಲನದಲ್ಲಿ ಭಾಗವಹಿಸಿದ್ದು ಅಂತ ಅವರ ಪ್ರಶ್ನೆ. ವಿಚಾರಣೆ ನಡೆಯಿತು. ಅಲ್ಲಿ ಸೇವಾ ನಿಯಮಗಳ ಉಲ್ಲಂಘನೆ ಅಂತಿತ್ತು. ಸೇವಾ ನಿಯಮಗಳ ಉಲ್ಲಂಘನೆ. ಮೂಲ ಪ್ರಿಯಾಂಕ ಖರ್ಗೆ ಅವರು ಪತ್ರ ಬರೆದಾಗ ಅದೇನೋ ಸರ್ವಿಸ್ ಮ್ಯಾನ್ಯುವಲ್ನಲ್ಲಿ ರಾಜಕೀಯ ಸಂಘಟನೆಗಳ ಜೊತೆಗೆ ಗುರುತಿಸಿಕೊಳ್ಳಬಾರದು ಅಂತ ನಿಯಮ ಇರೋದು, ರಾಜಕೀಯ ಸಂಘಟನೆ.
ಪ್ರವೀಣ್ ಕುಮಾರ್ ಕೇಳ್ತಾರೆ, RSS ಒಂದು ರಾಜಕೀಯ ಸಂಘಟನೆ ಅನ್ನೋದನ್ನು ಪ್ರೂವ್ ಮಾಡಿ ಅಂತಾರೆ ಅವರು. ರಾಜಕೀಯ ಸಂಘಟನೆ ಇದು ಅನ್ನೋದನ್ನು ಪ್ರೂವ್ ಮಾಡಿ. ಅದೊಂದು ಅದರಲ್ಲಿ ವಾದದಲ್ಲಿ ಅದೊಂದು ಸಾಂಸ್ಕೃತಿಕ ಸಂಘಟನೆ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಂಘಟನೆ. ಅದು ರಾಜಕೀಯ ಸಂಘಟನೆ ಅಲ್ಲ. RSS ಸೇವಾ ನಿಯಮದ ಉಲ್ಲಂಘನೆ ಅಂತ ಅಮಾನತು ಮಾಡಿದ್ದಾರೆ. ಪಥಸಂಚಲನ ನಡೆದಿದ್ದು ಭಾನುವಾರ ನನಗೆ ರಜಾ ದಿನ. ಒಂದು ಸಾಂಸ್ಕೃತಿಕ ಸಾಮಾಜಿಕ ಸಂಘಟನೆಯ ಕಾರ್ಯಕ್ರಮವೊಂದರಲ್ಲಿ ನನ್ನ ರಜಾ ದಿನ ಭಾನುವಾರ ರಜಾ ದಿವಸದ ದಿವಸ ನಾನು ಹೋಗಿ ಒಂದಿನ ಕಾರ್ಯಕ್ರಮದಲ್ಲಿ ಭಾಗಿಯಾದರೆ ಸೇವಾ ನಿಯಮದ ಉಲ್ಲಂಘನೆ ಹೆಂಗಾಯಿತು ಅಂತ ವಾದ ಮಂಡನೆ ಮಾಡಿದ್ರು. ಅರ್ಥಾತ್ ವಕೀಲರ ಮೂಲಕ ವಾದ ಮಂಡನೆ ಮಾಡಿದ್ರು. ಈಗ KAT ಹೇಳ್ತು ಇದೊಂದು ರಾಜಕೀಯ ಪ್ರೇರಿತ ಅಮಾನತ್ತು ಅಂದುಬಿಡ್ತು. ಪೊಲಿಟಿಕಲಿ ಮೋಟಿವೇಟೆಡ್ ಸಸ್ಪೆನ್ಷನ್ ಇದು ಅಂಥೇಳಿ ಸಸ್ಪೆಂಡ್ ಮಾಡಬೇಡಿ ಅವರನ್ನು ಅಂತ ರಾಜ್ಯ ಸರ್ಕಾರಕ್ಕೆ ಆದೇಶ ಕೊಡ್ತು. ಮಧ್ಯಂತರ ತಡೆಯಾಜ್ಞೆ ಪ್ರವೀಣ್ ಕುಮಾರ್ ಸಸ್ಪೆನ್ಷನ್ಗೆ, PDO ಸಸ್ಪೆನ್ಷನ್ಗೆ. ಈಗಾಗಲೇ ಕೆಲವು ಸ್ಕೂಲ್ ಟೀಚರ್ಗಳಿಗೂ ನೋಟಿಸ್ ಕೊಟ್ಟಿದ್ದಾರಂತೆ, RSS ಪಥಸಂಚಲನದಲ್ಲಿ ಯಾಕೆ ಭಾಗಿಯಾಗಿದ್ರಿ ನೀವು ಅಂತ. ಇದರ ವಿಷಯದಲ್ಲಿ ಚಿತ್ತಾಪುರದ ವಿಷಯದಲ್ಲಿ ಹೇಳಿದೆ ನಾನು. ಚಿತ್ತಾಪುರದಲ್ಲಿ ಪಥಸಂಚಲನ ಅವ್ರ ಪಾಡ್ಗೆ ಅವ್ರು ಮಾಡ್ಕೊಂಡು ಹೋಗಲಿ ಅಂತ ಬಿಟ್ಟುಬಿಟ್ಟಿದ್ರೆ ಸುದ್ದಿನೇ ಆಗ್ತಿರ್ಲಿಲ್ಲ. ಆಯಿತು ಅನ್ನೋದು ಕೂಡ ಸುದ್ದಿ ಆಗ್ತಿರಲಿಲ್ಲ. ಇಲ್ಲಿ ಯಾರೋ ಒಂದಷ್ಟು ಜನ ಸರ್ಕಾರಿ ನೌಕರರು RSS ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇವರನ್ನು ಸಸ್ಪೆಂಡ್ ಮಾಡಿ KAT ಅವರು ಇವರ ಸಸ್ಪೆನ್ಷನ್ನನ್ನು ಸ್ಟೇನಲ್ಲಿ ಇಡುವ ಮೂಲಕ ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ಅಂದರೆ RSSನ ಪಥಸಂಚಲನದಲ್ಲಿ ಭಾಗಿಯಾಗೋದು ಏನು ತಪ್ಪಲ್ಲ ಅಂತ KAT ಹೇಳಿದೆ ಅನ್ನೋ ಮೆಸೇಜ್ ಕೊಟ್ಟಂಗಾಗಲಿಲ್ವಾ? ಇದು ವಿನಾಕಾರಣ. ಈಗ ಸ್ಕೂಲ್ ಟೀಚರ್ಗಳಿಗೆ ನೋಟಿಸ್ ಕೊಟ್ಟಿದ್ದಾರಲ್ಲ, ಅವರು KAT ಈ ಆದೇಶವನ್ನು ಉಲ್ಲೇಖ ಮಾಡ್ತಾರೆ. ಅವ್ರಿಗೆ ಸಸ್ಪೆಂಡ್ ಮಾಡಿದ್ದನ್ನು ತಡೆ ಹಿಡಿದಿದೆ ಕೋರ್ಟು, ನಮ್ಗೆ ಯಾಕೆ ನೋಟಿಸ್ ಕೊಟ್ಟಿದ್ದೀರಿ ಅಂತ ಕೇಳ್ತಾರೆ. ಈಗ ಅವರು ಅಲ್ವಾ, ರಜಾ ದಿವಸ ನಾನೇನು ನೌಕರಿಗೆ ಭಂಗ ತಂದಿಲ್ಲ, ನಮ್ಗೆ ಯಾಕೆ ನೋಟಿಸ್ ಕೊಡ್ತೀರಿ ಅಂತ ಕೇಳ್ತಾರೆ ಅವರು. KAT ಪ್ರವೀಣ್ ಕುಮಾರ್ ಅವರ ವಿಷಯದಲ್ಲಿ ಕೊಟ್ಟಿರುವ ಆದೇಶವನ್ನು, ಮಧ್ಯಂತರ ಆದೇಶವನ್ನು ಉಲ್ಲೇಖ ಮಾಡಿ ಕೊಡ್ತಾರೆ. ಏನು ಮಾಡ್ದಂಗಾಯ್ತು? ಏನಪ್ಪ ಅಂದರೆ ಇಷ್ಟು ತಿಳಿಯೋದಿಲ್ಲ ಅಂತಲ್ಲ, ಏನೋ ಒಂದು ಮಾಡಬೇಕು ಅನ್ನೋ ಪ್ರಯತ್ನ ಅಷ್ಟೇ. ಒಂದೇನು ಸುದ್ದಿಗೆ ಹೋಗೋಣ. ಇದರಲ್ಲಿ ಈ ಪ್ರವೀಣ್ ಕುಮಾರ್ ಪರ ವಕೀಲರು ಮಾತಾಡಿದ್ದಾರೆ, ಅನಿರುದ್ಧ ಕುಲಕರ್ಣಿ ಅಂತ. ಕೇಳಿಸ್ಕೊಳ್ಳಿ. 4ನೇ ತಾರೀಕು ವಾರ್ತಾ ಭಾರತಿಯಲ್ಲಿ ರಿಪೋರ್ಟ್ ಆಯಿತು ಅಂತ ಈ PDO ಅವರು ಪಾರ್ಟಿಸಿಪೇಟ್ ಮಾಡಿದ್ರು ಅಂತ ಒಂದು ರಿಪೋರ್ಟ್ ಆಗಿತ್ತು ಅಷ್ಟೇ. ಆ ರಿಪೋರ್ಟ್ನ ಬೇಸಿಸ್ ಆಗಿ ಇಟ್ಕೊಂಡು ನಮ್ಮ ರಾಯಚೂರು ಜಿಲ್ಲಾ ಪಂಚಾಯತ್ CEO ಅವರು ಇಲ್ಲಿ ಕಮಿಷನರ್ಗೆ ಬರೀತಾರೆ, ಇವರು ಕಾಂಡಕ್ಟ್ ರೂಲ್ಸ್ನ ವೈಲೇಟ್ ಮಾಡಿದ್ದಾರೆ, ಸರ್ವಿಸ್ ರೂಲ್ಸ್ನ ವೈಲೇಟ್ ಮಾಡಿದ್ದಾರೆ, ಇವ್ರ ಮೇಲೆ ಆಕ್ಷನ್ ತಗೊಳ್ಳಿ ಅಂತ. ಸುಮ್ಮನೆ ಇವರು 12ನೇ ತಾರೀಕು ಒಂದು ಸಂಡೇ ನಾನ್ ವರ್ಕಿಂಗ್ ಡೇ ನಾನ್ ಪೊಲಿಟಿಕಲ್ ಇವೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಇಷ್ಟು ಡೇಟಾ ಹಿಡ್ಕೊಂಡು ಇವರು ಡೆರಿಲಿಕ್ಷನ್ ಆಫ್ ಡ್ಯೂಟಿ ಮಾಡಿದ್ದಾರೆ, ಇವ್ರು ಮಿಸ್ಕಾಂಡಕ್ಟ್ ಆಗಿದೆ, ಇವ್ರ ಮೇಲೆ ನಾವು ಡಿಸಿಪ್ಲಿನರಿ ಪ್ರೊಸೀಡಿಂಗ್ಸ್ ಇನಿಷಿಯೇಟ್ ಮಾಡಬೇಕಾಗುತ್ತೆ, ಅದು ಪೆಂಡಿಂಗ್ ಇರುವಾಗ ಇವ್ರನ್ನ ಸಸ್ಪೆಂಡ್ ಮಾಡ್ತೀವಿ ಅಂತ ಒಂದು ಮೆಕ್ಯಾನಿಕಲ್ ಆರ್ಡರ್ ಪಾಸ್ ಮಾಡಿದ್ದಾರೆ. ನಾವು ಯಾಕೆ RSS ಒಂದು ಪೊಲಿಟಿಕಲ್ ಆರ್ಗನೈಸೇಷನ್ ಅಂತ ಅನ್ಕೊಂತೀವಿ? ನಾವು ಯಾಕೆ RSS ಆಕ್ಟಿವಿಟೀಸ್ನ ಪೊಲಿಟಿಕಲ್ ಆಕ್ಟಿವಿಟೀಸ್ ಅಂತ ಅನ್ಕೊಂತೀವಿ? ಇವಾಗ ನಿಮ್ಮ ಕಾಂಡಕ್ಟ್ ರೂಲ್ಸ್ ಅಲ್ಲಿ ಏನು ಹೇಳುತ್ತೆ? ಇವ್ರು ಪೊಲಿಟಿಕಲ್ ನ್ಯೂಟ್ರಾಲಿಟಿ ಮೇಂಟೈನ್ ಮಾಡಬೇಕು ಅಂತ ಅನ್ನುತ್ತೆ. ಇದು ಮೊನ್ನೆ ನಡೆದಿತ್ತು ಆರ್ಗ್ಯುಮೆಂಟ್. ಅದಾದ್ಮೇಲೆ ಇವತ್ತು ಆರ್ಡರ್ ಪಾಸ್ ಆಗಿದೆ. KAT ಬೆಂಚ್ ಅವರು ಸಸ್ಪೆನ್ಷನ್ ಆರ್ಡರ್ನ ಸ್ಟೇ ಮಾಡಿದ್ದಾರೆ. ಸರ್ 14ನೇ ತಾರೀಕು ವಾರ್ತಾ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.